ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಯಾವ ಮೂಮೆಂಟ್ಸ್ ಕೊಟ್ಟಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಎನ್ ಟಿ ಪಿ ಸಿನಲ್ಲಿ 4.7% ಕರೆಕ್ಷನ್ ಅಪ್ ಮೂವ್ಮೆಂಟ್ ಬಂದಿತ್ತು. ಕೋಲ್ ಇಂಡಿಯಾದಲ್ಲಿ 6% ಅಪ್ ಮೂವ್ಮೆಂಟ್ ಬಂದಿತ್ತು. ಕೋಲ್ ಇಂಡಿಯಾದಲ್ಲಿ ನೋಡಿ ಆಕ್ಷನ್ ಅಂತ ನಡೆಸ್ತಾರೆ. ಈ ಕೋಲ್ ಪ್ರೊಡಕ್ಷನ್ ಏನಾಗುತ್ತೆ ಅದು ಯಾರಿಗೆ ಬೇಕು ಅಂತ ತಗೊಳೋದು. ಇದು ಸದ್ಯಕ್ಕೆ ಇಂಡಿಯನ್ ಪ್ಲೇಯರ್ಸ್ ಇದ್ದರು. ಈಗ ನೆರೆಯ ಕಂಟ್ರಿಗಳೇನಿದೆ, ನೇಪಾಳು, ಭೂತಾನು, ಬಾಂಗ್ಲಾದೇಶು, ಅಲ್ಲಿಂದಲೂ ಕೂಡ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಒಂದು ಓಪನ್ ಮಾಡಿದರು. ಈ ಕಾರಣದಿಂದಾಗಿ ಸ್ಟಾಕಲ್ಲಿ ಜಂಪ್ ಬಂತು. 6.85% ಅಪ್ ಮೂವ್ಮೆಂಟ್ ಬಂದಿತ್ತು. ಮೆಟಲ್ ಸೆಕ್ಟರ್ ಆಸ್ ಎ ಸೆಕ್ಟರ್ ಈ ವಾರದಲ್ಲಿ ಟಾಪ್ ಸೆಕ್ಟರ್ ಆಗಿ ಉಳ್ಕೊಂಡಿದ್ದಂಥದ್ದು ಮೆಟಲ್ಲೇ. ಸೊ ಹಿಂಡಾಲ್ಕೋತಲ್ಲೂ ಕೂಡ ನೆನ್ನೆ ಒಳ್ಳೆ ಮೂಮೆಂಟ್ ಬಂದಿತ್ತು. ಎನ್ ಟಿ ಪಿ ಸಿನಲ್ಲೂ ಕೂಡ 4%ಗಿಂತ ಜಾಸ್ತಿ ಮೂಮೆಂಟ್ ಬಂದಿತ್ತು. ಐ ಟಿ ಸಿನಲ್ಲಿ ಮತ್ತೆ ಮುಂದುವರೆದಿದೆ. ಏನೋ ಒಂದು ನೆಗೆಟಿವಿಟಿ ಬಂದಿತ್ತು. ಸಿಗರೇಟಿನ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತಾರೆ, 40% GST ಜೊತೆಗೆ ಈಗ ಎಕ್ಸೈಸ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡ್ತಾ ಇರೋದ್ರಿಂದ ಎಷ್ಟು ಉದ್ದ ಇರುತ್ತೋ ಸಿಗರೇಟು ಅಷ್ಟು ಬೆಲೆ ಜಾಸ್ತಿ ಆಗ್ಬೋದು ಅಂತ ಒಂದು ಬರ್ತಾ ಇದೆ. ನೋಡಿ, ಯಾವುದೇ ಒಂದು ದೊಡ್ಡ ಕಂಪ್ನಿಗಳು ನಿಫ್ಟಿ 50ನಲ್ಲಿ, ನಿಫ್ಟಿ 100ಅಲ್ಲಿ ಇರೋದ್ರಲ್ಲಿ ಒಂದು ತುಂಬ ಮೇಲ್ಗಡೆ ಹೋಯಿತು ಅಂದರೆ, ತುಂಬ ಕರೆಕ್ಷನ್ ಆಯಿತು ಅಂದರೆ ಅದರ ನೇರ ಒಂದು ಲಾಭ ನಷ್ಟ ಎಲ್ ಐ ಸಿಗೂ ಕೂಡ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಎಲ್ ಐ ಸಿ ಜನರ ಹತ್ರ ಏನು ದುಡ್ಡನ್ನು ತೊಗೊಂಡಿದ್ದಾರೆ ಪ್ರೀಮಿಯಂ ಅಂತ, ಅದನ್ನೆಲ್ಲ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ ಅದು. ಸೊ ದೊಡ್ಡ ಕಂಪ್ನಿಗಳಲ್ಲಿ ತುಂಬ ದೊಡ್ಡ ಸ್ಟೇಕ್ ಇದೆ, ಇನ್ಕ್ಲೂಡಿಂಗ್ ಐ ಟಿ ಸಿನಲ್ಲೂ ಆಲ್ಮೋಸ್ಟ್ ಅವ್ರದ್ದು 15%ಗಿಂತ ಜಾಸ್ತಿ ಸ್ಟೇಕ್ ಇದೆ ಎಲ್ ಐ ಸಿದು. ಹಾಗಾಗಿ ಅದು 14% ಬಿದ್ದಾಗ ಅವ್ರಿಗೂ ಕೂಡ 11,500 ಕೋಟಿ ಲಾಸ್ ಆಗಿರುತ್ತೆ ಅಂತ ಬಂದಿದೆ ಎಲ್ ಐ ಸಿನಲ್ಲಿ. ಬಿಕಾಸ್ ಅವ್ರದ್ದು ಹೋಲ್ಡಿಂಗ್ ಅಷ್ಟೊಂದು ಜಾಸ್ತಿ ಇದೆ. ಅದನ್ನು ಬಿಟ್ಟು ಅಂತ ನೋಡಿದ್ರೆ ಆಟೋ ಸೆಕ್ಟರ್ದು ತುಂಬ ಒಳ್ಳೆ ಡೇಟಾ ಬಂದಿದೆ. 2 ವೀಲರು 4 ವೀಲರು ಎಲ್ಲದರಲ್ಲೂ ಕೂಡ ಇಯರ್ ಆನ್ ಇಯರ್ ನೋಡ್ತಾ ಬರೋದಾದರೆ ಡಿಸೆಂಬರ್ 2024ರಲ್ಲಿ ಎಷ್ಟು ಸೇಲ್ ಆಗಿತ್ತು ವರ್ಸಸ್ 2025ರಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ನೋಡಿದ್ರೆ ದೊಡ್ಡ ಜಂಪೇ ಸಿಕ್ಕಿದೆ. ಹಾಗಾಗಿ ಆಟೋ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಟಿ ವಿ ಎಸ್ ಮೋಟರ್ಸು 2 ವೀಲರ್ ಸೆಕ್ಟರಲ್ಲಿ, ಅದೇ ರೀತಿಯಾಗಿ ಮಾರುತಿ ಸುಜುಕಿ 4 ವೀಲರ್ ಸೆಕ್ಟರಲ್ಲಿ ಮಾರ್ಕೆಟ್ ಲೀಡರ್ ಆಗಿದೆ, ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ಸುಮಾರು ಕಂಪ್ನಿಗಳು ಪಾಸಿಟಿವ್ ಆಗಿತ್ತು. 8 ತಿಂಗಳ ನಂತರ PFC REC ಒಂದು ಹೊಸ ಒಂದು ಹೈನ ಮಾಡೋಕ್ಕೆ ಸಾಧ್ಯ ಆಯಿತು. ಅಂದರೆ ಬೆಸ್ಟ್ ಮಂತ್ ಆಯಿತು ಅವರಿಗೆ. ಸೊ ಅವೆರಡು ಕೂಡ 3%ಗಿಂತ ಜಾಸ್ತಿ ಮೂಮೆಂಟ್ ಬಂದಿತ್ತು. ಬಾಷಲ್ಲಿ ಏನಂತ ಸ್ಪೆಸಿಫಿಕ್ ನ್ಯೂಸ್ ಅನ್ನೋದು ನನಗೆ ಕಾಣಿಸ್ಲಿಲ್ಲ. ಸೌತ್ ಆಫ್ರಿಕಾದ ಒಂದು ಕ್ಲೀನ್ ಎನರ್ಜಿ ಇದರಲ್ಲಿ ಒಂದು ಇನ್ವೆಸ್ಟ್ ಮಾಡ್ತಾರೆ ಇದು ಅಂತ ಡಿಸೆಂಬರಲ್ಲೇ ಸುದ್ದಿ ಬಂದಿತ್ತು. ಬಟ್ ನಿನ್ನೆ ಬಾಷ್ 9% ಅಪ್ ಮೂವ್ಮೆಂಟ್ ಬಂದಿದೆ. ಅಫ್ಕೋರ್ಸ್ ಇವಾಗ Q3 ರಿಸಲ್ಟ್ಸ್ಗೆ ಹತ್ತಿರ ಬರ್ತಾ ಇದ್ದೀವಿ. ಈಗ Q3 ರಿಸಲ್ಟ್ಸ್ಗಳು ಶುರು ಆಗುತ್ತೆ, Q3 ರಿಸಲ್ಟ್ಸ್ಗಳು ಶುರುವಾಗ್ತಾ ಹೋಗುತ್ತೆ. ಅದಕ್ಕೆ ಮುಂಚೆ ಈ ಥರ ಪರ್ಫಾರ್ಮೆನ್ಸ್ಗಳು ಕೆಲವೊಂದರಲ್ಲಿ ಕಾಣಿಸ್ತಾ ಇದೆ. ಸೊ ಬಾಷ್ ನೆನೆಯ ಟಾಪ್ ಗೇನರ್ ಆಗಿತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಹಾಗೆಯೇ ಹ್ಯುಂಡೈಯಲ್ಲಿ 1.86% ಕರೆಕ್ಷನ್ ಬಂದಿತ್ತು. ಅದು ನೆನೆಯ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿತ್ತು. ಸೊ ಓವರಾಲ್ ಅಂತ ನೋಡ್ತಾ ಬರೋದಾದರೆ ಒಂದು ಸಾರ್ವಕಾಲಿಕ ದಾಖಲೆಯನ್ನು ಮಾಡ್ತಾ ಹೋಯ್ತಲ್ವಾ. ಅಫ್ಕೋರ್ಸ್ ನಾವು ಚಾರ್ಟ್ಸ್ನ ಸ್ಪೆಸಿಫಿಕ್ ಆಗಿ ಮಾತಾಡೋಂಗಿಲ್ಲ. ಕೆಲವರು ಕೇಳ್ತಾ ಇದ್ರಿ ಯಾಕೆ ಚಾರ್ಟ್ಸ್ ಮಾತಾಡ್ತಾ ಇಲ್ಲ ಇವಾಗ ಅಂತ. ಸರ್, ಚಾರ್ಟ್ ಸ್ಟಾಕನ್ನು ನಿಲ್ಲಿಸಿದ್ದೀವಿ. ಇದು ಒಂದು ಸೆಬಿ ಗೈಡ್ಲೈನ್ ಪ್ರಕಾರನೇ ಇರುವಂಥದ್ದು. ಯಾಕೆಂತಂದರೆ ಸೆಬಿ ಗೈಡ್ಲೈನ್ ಪ್ರಕಾರ ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ, ಅದು ಇಂಡೆಕ್ಸ್ ಆಗಲಿ, ಸ್ಟಾಕ್ ಆಗಲಿ, ಅಥವಾ ನಮ್ಮ ಕಮೋಡಿಟಿ ಆಗಲಿ, ಯಾವುದನ್ನು ಕೂಡ ನಾವು ಚಾರ್ಟ್ಸನ್ನು ತೋರಿಸಿ ಲೈವ್ ಡೇಟನ್ನು ಮಾತಾಡೋಗಿಲ್ಲ. ಆ್ಯಸ್ ಎ ನ್ಯೂಸ್ ರಿಪೋರ್ಟಿಂಗ್ ಮಾಡ್ತಾ ಹೋಗ್ಬೋದು. ಆ ಕೆಲಸನ ಫಿನ್ ಫ್ಯಾಕ್ಟ್ಸ್ ಅನ್ನೋ ಹೊಸ ಪ್ಲೇಲಿಸ್ಟ್ ಮೂಲಕ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನಕ್ಕೆ ಆ ಥೀಮನ್ನು ಕೂಡ ಚೇಂಜ್ ಆಗಿತ್ತು. ನಾನು ಕೆಲವರಿಗೆ ಏನು ನಿಂತೆ ಹೋಗಿದೆಯಾ ಅಂತ ಅನ್ಸ್ಬೋದು. ಮಾರ್ಕೆಟ್ ಮಾತುಕತೆ ಚಾನಲಲ್ಲಿ ವೀಡಿಯೋಸ್ ಬರ್ತಾ ಇದೆ, ಆದರೆ ಚಾರ್ಟ್ ಸ್ಟಾಕ್ ಅಂತ ಬರ್ತಾ ಇಲ್ಲ, ಬದಲಿಗೆ ಫಿನ್ ಫ್ಯಾಕ್ಟ್ಸ್ ಅಂತ ಬರ್ತಾ ಇದೆ. ನಿನ್ನೆ ಸಾರ್ವಕಾಲಿಕ ದಾಖಲೆ ಅಲ್ವಾ. ಈ ಹಳೆಯ ಹೈ ಇದ್ದಿದ್ದು ನಿಫ್ಟಿದು 26,325.80, ಅದು ಹಳೆ ಹೈ ಇದ್ದಿದ್ದಂಥದ್ದು. ಅದನ್ನು ಬೀಟ್ ಮಾಡಿ 26,340 ತನಕ ಹೋಗಿತ್ತು. ಕ್ಲೋಸಿಂಗು ಕೂಡ 26,328 ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಹೈಯೆಸ್ಟ್ ಕ್ಲೋಸಿಂಗ್ ಸಾರ್ವಕಾಲಿಕ ದಾಖಲೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕಳೆದ 8 ವರ್ಷದಿಂದ ನೀವು ನೋಡ್ಕೊಂಬರೋದಾದರೆ, 2017ರಿಂದ ಆಚೆಗೆ ನೋಡ್ಕೊಂಬರೋದಾದರೆ, ಪ್ರತಿ ವರ್ಷ ನಿಫ್ಟಿ ಒಂದು ಹೊಸ ಹೈನ ಮಾಡ್ತಾ ಇದೆ. ಅಂದರೆ ಹೋದ ವರ್ಷದಕ್ಕಿಂತ ಮುಂದಿನ ವರ್ಷ ಅದಕ್ಕಿಂತ ಒಂದು ಮೇಲ್ಗಡೆ ಒಂದು ಹೈ ಲೆವೆಲ್, ಅದಕ್ಕಿಂತ ಹೈ ಲೆವೆಲ್. ಅಂದರೆ ಅರ್ಥ ಏನು, ಪ್ರತಿ ವರ್ಷ ಒಂದು ಸಾರ್ವಕಾಲಿಕ ದಾಖಲೆ, ಲೈಫ್ ಟೈಮ್ ಹೈ ಅಂತ ಏನು ಕರಿತೀವಿ, ಅದನ್ನ ಮಾಡ್ಕೊತಾನೆ ಬಂದಿತ್ತು. 2025ರಲ್ಲಿ ಅದು ಸ್ವಲ್ಪ ಅನುಮಾನ ಆಗಿತ್ತು. ಯಾಕೆಂತಂದರೆ 2025 ಕೊನೆಯ ತನಕ, ಆಲ್ಮೋಸ್ಟ್ ಡಿಸೆಂಬರ್ ತನಕನೂ ಕೂಡ ಒಂದು ಹೊಸ ಹೈನ ಮಾಡೋಕ್ಕಾಗಿರಲಿಲ್ಲ ಮಾರ್ಕೆಟಲ್ಲಿ. ಆದರೆ ಡಿಸೆಂಬರಲ್ಲಿ ಆ ಹೊಸ ಹೈನೂ ಕೂಡ ಮಾಡಿತು. 26,325.80 ಏನಿತ್ತಲ್ಲ ಆ ಒಂದು ಹೈನ ಕೂಡ ಮಾಡಿತ್ತು. ಸೊ ಈ ವರ್ಷ ಏನಾಗಿದೆ, ಸೆಕೆಂಡ್ ಡೇನೇ 2 ಜನವರಿನಲ್ಲೇ ಕೂಡ ಈ ಸಲ ಏನಾಗಿದೆ, ಒಂದು ಹೊಸ ಆಲ್ ಟೈಮ್ ಹೈನ ಮಾಡಿಬಿಟ್ಟಿದೆ. ಅಂದರೆ 2026ಕ್ಕೆ ಆ ಚೆಕ್ ಬಾಕ್ಸ್ ಆಗೋಯ್ತು. 2025ಕ್ಕಿಂತ 2026 ಒಂದು ಹೊಸ ಹೈನ ಮಾಡಿತ್ತಾ ಅಂದರೆ ಫಸ್ಟ್ ವೀಕಲ್ಲೇ, 2ನೇ ದಿನದಲ್ಲೇ ಮಾರ್ಕೆಟಲ್ಲಿ ಅದು ಆಗೋಗ್ಬಿಟ್ಟಿದೆ. ಸೊ ಇದು ಇದೇ ರೀತಿ ಇರುತ್ತಾ ಅನ್ನೋದಕ್ಕೆ ನೋಡಿ ಕಾಶಿಯಸ್ ಆಗಿದೆ. ಅಫ್ಕೋರ್ಸ್ FI ಪ್ರೋಗಳ ಸೆಂಟಿಮೆಂಟ್ಗಳು ಸ್ವಲ್ಪ ಈ ವೀಕಿಗೆ ಒಂದು ಬುಲಿಶ್ ಸೆಂಟಿಮೆಂಟ್ ಆಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಓವರಾಲ್ ತುಂಬ ಒಂದು ಹುಷಾರಾಗಿ ಇರ್ತಾ ಹೋಗಬೇಕು. ಯಾಕೆಂತಂದರೆ ಇನ್ನೂ ಟ್ರೇಡ್ ಡೀಲ್ಗಳ ಬಗ್ಗೆ ಸುದ್ದಿ ಬಂದಿಲ್ಲ. H1B ಗ್ರೀನ್ ಕಾರ್ಡು ಅದೆಲ್ಲ ಕೂಡ ಮತ್ತೆ ಒಂದಷ್ಟು ಬರ್ತಾನೆ ಇದೆ ಈ ರೀತಿಯಾಗಿ ಸುದ್ದಿಗಳು. ಜೊತೆಗೆ ಏನೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಇವಾಗ GST ನೋಡಿ, ಇವಾಗ ಕಲೆಕ್ಷನ್ನು ಇಯರ್ ಆನ್ ಇಯರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ.
ಮತ್ತು ಇವಾಗ ಜಪಾನ್ನ ಹಿಂದಕ್ಕೆ ಬಿಟ್ಟಿದ್ವಿ. ಸೊ ಇವಾಗ ಥರ್ಡ್ ಲಾರ್ಜೆಸ್ಟ್ ಎಕನಾಮಿಯಾಗಿ ವರ್ಲ್ಡಲ್ಲಿ ಇಂಡಿಯಾ ಕಾಣಿಸ್ತಾ ಇದೆ. ಅದು ಒಂದು ಪಾಸಿಟಿವ್ ಫ್ಯಾಕ್ಟರ್ ಆಗಿತ್ತು. ಜೊತೆಗೆ Q3 ರಿಸಲ್ಟ್ಸ್ ಏನು ಬರ್ತಾ ಇದೆ ಕಂಪ್ನಿಗಳದ್ದು, ಅದರದ್ದು ಕೂಡ ಒಂದಿಷ್ಟು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ Q3 ರಿಸಲ್ಟ್ಸು ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಎಕ್ಸ್ಪೆಕ್ಟೇಷನ್ ಆಗಿ ಬರಲಿಲ್ಲ. ಜೊತೆಗೆ US ಇಂದ ಟ್ರೇಡ್ ಡೀಲು ಮತ್ತೊಂದು ವಿಚಾರದಲ್ಲಿ ಮತ್ತೆ ಏನಾದ್ರು ಆಯಿತು. ಈಗ ನೋಡಿ, ಯುದ್ಧ ಎಲ್ಲ ನಿಲ್ತು, ಎಲ್ಲ ಕುಳಿಸಿದ್ರು, ಎಲ್ಲ ಮುಗೀತು ಅನ್ನೋಷ್ಟೊತ್ತಿಗೆ ಈಗ ಪುಟಿನ್ ಅವ್ರ ಮನೆ ಮೇಲೇ ಡ್ರೋನ್ ಅಟ್ಯಾಕ್ ಆಗಿದೆ ಯುಕ್ರೇನ್ ಕಡೆಯಿಂದ ಅಂತ ಬಂದಿದೆ. ಅದು ನಿಜವಾಗ್ಲೂ ಅವರೇ ಮಾಡಿದ್ರು, ಯಾರಾದರೂ ಮಾಡಿಸಿರ್ತಾರೋ ಏನು ಅಂತ ಗೊತ್ತಿಲ್ಲ. ಅದೇನಾದ್ರು ಮತ್ತೆ ಎಸ್ಕಲೇಟ್ ಆಯಿತು ಅಂದರೆ ಮತ್ತೆ ಅದರದ್ದೆಲ್ಲದು ಕೂಡ ಇಂಪ್ಯಾಕ್ಟು ಬೀಳ್ತಾ ಬರ್ಬೋದು. ಸೊ ಸದ್ಯಕ್ಕೆ ಎಲ್ಲದೂ ಕೂಡ ಪಾಸಿಟಿವ್ ಆಗೇ ಇದೆ, ಆದರೆ ಕಾಷಿಯಸ್ ಆಗಿ ಇರ್ತಾ ಹೋಗಬೇಕು. ಯಾಕೆಂದರೆ ಆಲ್ ಟೈಮ್ ಹೈಗಳು ಯಾವತ್ತೂ ಕಾಷಿಯಸ್ ಲೆವೆಲ್ಗಳೇ. ಸೊ ಗೋಲ್ಡು ಸಿಲ್ವರು ಕೂಡ ನಿನ್ನೆ ಪಾಸಿಟಿವ್ ಆಗೇ ಇತ್ತು. ಸಿಲ್ವರ್ದು ನೋಡಿ ತುಂಬ ಒಂದು ದೊಡ್ಡ ಮಟ್ಟಿನ ಒಂದು ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಅಂದರೆ ಸಿಲ್ವರು ಈಗ ಕೆಲವೊಂದು ಡಿಮ್ಯಾಂಡ್ ಸಪ್ಲೈ ಮೇಲೆ ನಡೆಯುವಂಥದ್ದು. ನಿಮಗೆ ಸ್ಯಾಮ್ಸಂಗು ಟೊಯೋಟಾದವರು ಏನು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಬ್ಯಾಟ್ರಿ ತರ್ತಾ ಇದ್ದಾರೆ, 10 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅದು ಒಂದು ಬ್ಯಾಟ್ರಿಗೆ 1 kg ಅಷ್ಟು ಸಿಲ್ವರ್ ಬೇಕಾಗುತ್ತೆ ಅಂತ. ಅದರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಅವರೇ ಕನ್ಸಂಪ್ಷನ್ ಮಾಡ್ಕೊತಾರೆ ಅಂತ. ಜೊತೆಗೆ ಅವರು ಗುತ್ತಿಗೆಗೂ ಕೊಟ್ಬಿಟ್ಟಿದ್ದಾರಂತೆ ಒಂದು ಸಿಲ್ವರ್ ಮೈನಿಂಗ್ ಕಂಪ್ನಿಗೆ, ಇಷ್ಟು ನಮಗೆ ಪ್ರೊಡ್ಯೂಸ್ ಮಾಡಿ ನೀವು ಕೊಡಲೇಬೇಕು ಅಂತ. ಹಾಗಾಗಿ ಡಿಮ್ಯಾಂಡ್ ಅನ್ನೋದು ಕ್ಲೀನಾಗಿ ರೈಸ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಆದರೆ ಕೆಲವೊಂದು ಮಾರ್ಜಿನ್ದು ಏನೋ ಒಂದು ದೊಡ್ಡ ದೊಡ್ಡ ಪ್ಲೇಯರ್ಸ್ ಇಂದೇನೆ ಇವಾಗ ತುಂಬ ದೊಡ್ಡ ಶಾರ್ಟ್ ಮಾಡಿ ಮತ್ತೊಂದು ಮಾಡಿ ಆಗ ಮಾರ್ಜಿನ್ ಬ್ರೀಚ್ ಆಗಿ ಅದಕ್ಕೋಸ್ಕರ ಅವತ್ತೊಂದು ದೊಡ್ಡದಾಗಿ ಕರೆಕ್ಷನ್ ಬಂತಲ್ಲ ಒಂದೇ ದಿನ, ಆ ಒಂದು ಕಾರಣದಿಂದಾಗಿ ಅಂತ ಬಂದಿದೆ. ಜೊತೆಗೆ ಇನ್ನೂ ಒಂದು ಏನು ಬರ್ತಾ ಇದೆ ಅಂತಂದರೆ, ಈಗ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರ ದುಡ್ಡೇ ಇರೋದ್ರಿಂದ ಈಗ ಜೋರಾಗಿ ಬೀಳೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನ ಹೀಗೆ ಒಂದು ಹೋರ್ ಮಾಡಿಸ್ತಾರೆ ಅಂತಲೂ ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ನನಗೆ ಕಾಂಕ್ರೀಟಾಗಿ ಒಂದು ಮಾಹಿತಿ ಸಿಕ್ತು ಕನ್ಕ್ಲೂಸಿವ್ ಆಗಿ ಅಂತಂದರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಅಂದರೆ ಯಾವಾಗ ದೊಡ್ಡವರ ಒಂದು ಮನಿ ಇನ್ವಾಲ್ವ್ ಆಗಿರುತ್ತೋ ಅವಾಗ ಪ್ರೊಟೆಕ್ಟು ಹೇಗೆ ಮಾಡ್ತಾರೆ ಮಾರ್ಕೆಟಲ್ಲಿ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಆ ಥರ ನಿಜ ಆಯಿತು ಅಂತಂದರೆ ಅದು ಆ ಥರ ನಡೀತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ನ್ಯಾಚುರಲ್ ಗ್ಯಾಸು ನೆನ್ನೆ ಒಂದು ಕರೆಕ್ಷನ್ನ ಬಂದಿತ್ತು, ಬಟ್ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗಿತ್ತು. ಆ ಗ್ಯಾಪ್ ಫಿಲ್ಲಿಂಗ್ ಮಾಡಿ ಅಲ್ಲಿಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಇಂಡಿಯನ್ ಮಾರ್ಕೆಟಲ್ಲಿ 1% ಅಪ್ ಮೂವ್ಮೆಂಟ್ ಆಗಿತ್ತು. ಕ್ರೂಡ್ ಆಯಿಲು ನೆನ್ನೆ 1.3% ಕರೆಕ್ಷನ್ ಬಂದಿದೆ. ಕಾಪರಲ್ಲೂ ಸ್ವಲ್ಪ ಕರೆಕ್ಷನ್ ಬಂದಿದೆ. USD INR ಆಲ್ಮೋಸ್ಟ್ 90 ರೂಪಾಯಿಗೆ ಬಂದಿತ್ತು ನೆನ್ನೆ, 89 ರೂಪಾಯಿ 97 ಪೈಸೆನಲ್ಲಿ ಕ್ಲೋಸಿಂಗ್ ಆಗಿದೆ. ಇದು ಕಮೋಡಿಟಿ ಮಾರ್ಕೆಟ್ದಾಯಿತು. ಗಿಫ್ಟ್ ನಿಫ್ಟಿ 26,468 ಅಂತ ತೋರಿಸ್ತಾ ಇದೆ. ಬಟ್ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ಮುಗಿದು ನೋಡೋಣ ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ. ಸದ್ಯಕ್ಕೆ ಯಾವ್ದಾದ್ರು ಕ್ವಾರ್ಟರ್ ರಿಸಲ್ಟ್ಸ್ ಇದೆಯಾ ಅಂದರೆ ಇಲ್ಲ, ಇನ್ನೂ ಯಾವುದೂ ಇಲ್ಲ. ಯಾವತ್ತಿಂದ 5 ಜನವರಿಯಿಂದ ಶುರುವಾಗ್ತಾ ಹೋಗುತ್ತೆ ಅರ್ನಿಂಗ್ ಸೈಕಲ್ಲು. ಅರ್ನಿಂಗ್ಸ್ ಬಂದಾಗ ಅದಕ್ಕೆ ತಕ್ಕಂಗೆ ನಾವು ಮಾತಾಡ್ತಾ ಹೋಗೋಣಂತೆ. ಸೊ ಓವರಾಲ್ ಮಾರ್ಕೆಟ್ ಮೂವರ್ಸ್ ಅಂತ ನೋಡಿದ್ರೆ ನೆನ್ನೆ 90% ಆಫ್ ದ ಸ್ಟಾಕ್ಸು ಪಾಸಿಟಿವ್ ಅಲ್ಲೇ ಇತ್ತು. ಒಂದು 10% ಸೆಕ್ಟರು ನೆಗೆಟಿವ್ ಆಗಿತ್ತು. ನೆನ್ನೆ ನೆಗೆಟಿವ್ ಆಗಿದ್ದ ಸೆಕ್ಟರ್ ಅಂತಂದರೆ ಅದು FMCG ಸೆಕ್ಟರು. ಬಿಕಾಸ್ ಎಗೇನ್ ITC ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನೆಗೆಟಿವ್ ಆಗೋಕ್ಕೆ. ನೆನ್ನೆ ಎನರ್ಜಿ ಸೆಕ್ಟರು ಟಾಪ್ ಗೇನರ್ ಆಗಿತ್ತು. PSU ಬ್ಯಾಂಕ್ಗಳು, ರಿಯಲಿಟಿ ಸೆಕ್ಟರ್ಗಳು ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಸೊ ಇದನ್ನು ನಾವು ಯಾವುದಾದ್ರು ಸ್ಪೆಸಿಫಿಕ್ ಎಕ್ಸ್ಪೈರಿ ಇಟ್ಕೊಂಡು ನೋಡ್ಬೋದು, ಸಿಂಬಲ್ ಇಟ್ಕೊಂಡು ನೋಡ್ಬೋದು, ಸೆಕ್ಟರ್ ಸ್ಪೆಸಿಫಿಕ್ ಆಗಿ ನೋಡ್ಬೋದು. ಸುಮಾರು ಫಿಲ್ಟರ್ಗಳಿದೆ. ಕೆಲವೊಂದೆಲ್ಲ ಇಲ್ಲಿ ಸ್ಟಾಕ್ ಮುಜೋದಲ್ಲಿ ನಾನು ಚಾರ್ಟ್ಸ್ ತೋರಿಸ್ಬೇಕಾಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಇಲ್ಲಿ ನಿಮ್ಗೆ ಆಪ್ಷನ್ ಲ್ಯಾಬು, ಫ್ಯೂಚರ್ಸ್ ಲ್ಯಾಬ್ ಅಂತ ಏನಿದೆ ಇದರಲ್ಲಿ ಸಾಕಷ್ಟು ಇದೆ. ಸ್ಮಾರ್ಟ್ OI ಅಂತ ಒಂದು ಫೀಚರ್ ಇದೆ. ಅದು ಓವರಾಲ್ ದಿನದಲ್ಲಿ ಯಾವ ರೀತಿಯಾಗಿ OIಗಳು ಚೇಂಜ್ ಆಯಿತು ಅನ್ನೋದು ಒಂದೇ ನಿಮಗೆ ಸ್ನ್ಯಾಪ್ಶಾಟ್ ಕೊಟ್ಬಿಡುತ್ತೆ. ಬಟ್ ಅದ್ರ ಪಕ್ಕಕ್ಕೆ ಚಾರ್ಟ್ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಅದನ್ನು ತೊಗೊತಾ ಇಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ಟ್ರೈ ಮಾಡ್ಬೋದು. MM20 MM10 ಅಂತ ಒಂದು ಕೂಪನ್ ಕೋಡ್ ಇತ್ತು. ಅವರು 1ನೇ ತಾರೀಕು ತನಕ ಲಾಸ್ಟ್ ಅಂತ ಹೇಳಿದ್ರು. ನಾನು ಚೆಕ್ ಮಾಡಿ ನೋಡಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಆ ಕೂಪನ್ ಕೋಡ್ನ ಅಪ್ಲೈ ಮಾಡಿ ನಿಮಗೆ ಈ ಟೂಲ್ ಯೂಸ್ಫುಲ್ ಆಗ್ತಾ ಇದೆ ಅಂದರೆ ಅದನ್ನ ನೀವು ಉಪಯೋಗಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ 6th ಜಾನ್ವರಿ ಎಕ್ಸ್ಪೈರಿಗೆ ನಿಫ್ಟಿನಲ್ಲಿ OI ಈ ಥರ ಕಾಣಿಸ್ತಾ ಇದೆ. 1.46 PCR ಇದೆ. ಸೊ ಸಾಕಷ್ಟು ಬದಲಾವಣೆಗಳಾಗಿದೆ. 26,200 300 ಇಲ್ಲೆಲ್ಲ ನಿಮಗೆ ಪೊಸಿಷನ್ಗಳು ಆ್ಯಡ್ ಮಾಡ್ಕೊಂಡಿರೋದು, ಜೊತೆಗೆ ಕಾಲ್ ಪೊಸಿಷನ್ಗಳನ್ನು ಕ್ಲೋಸ್ ಮಾಡ್ಕೊಂಡಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಓವರಾಲ್ ಈ ಎಕ್ಸ್ಪೈರಿಗೆ ಒಂದಿಷ್ಟು ಪಾಸಿಟಿವ್ನಲ್ಲಿ OIಗಳು ಬಿಲ್ಡಪ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ. ಯಾಕೆಂದರೆ ಇದು ಡೈನಮಿಕ್ ಡೇಟಾ ಆಗಿರುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಇದಕ್ಕೆ ಕಾರಣ ಕ್ಲೈಂಟು ಮತ್ತು FI Pro ಸೆಂಟಿಮೆಂಟು ಕೂಡ. ನೋಡಿ, ಈಗ FI Proಗಳು ಒಂದು ಕಡೆ ಬಂದಿದ್ದಾರೆ, ಕ್ಲೈಂಟು ಇನ್ನೊಂದು ಕಡೆ ಬಂದಿದ್ದಾರೆ. ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ. ಅದೇ ರೀತಿಯಾಗಿ ಓವರಾಲು ನಿನ್ನೆ ದಿವಸ ಅಂತ ನೋಡೋದಾದರೆ 2nd ಜಾನ್ವರಿ FIಗಳು ಕೂಡ 290 ಕೋಟಿ ಬೈ ಮಾಡಿದರು. DIಗಳು 677 crore ಬೈ ಮಾಡಿದ್ದಾರೆ. ಹಾಗಾದರೆ ರಿಟೇಲರು ಬೈ ಮಾಡಿದ್ರೆ ನೋಡಬೇಕು ಏನು ಕತೆ ಅಂತ. ನೋಡಿ, ಜಾಸ್ತಿ ತುಂಬ ಅಂದರೆ ಯಾರೋ ಒಬ್ಬರು ಸೆಲ್ಲಿಂಗ್ ಕಮ್ಮಿ ಮಾಡಿದ್ರು ಅಂದ್ರೂ ಕೂಡ ಓವರಾಲು ನೆಟ್ಟು ಪಾಸಿಟಿವ್ ಆಗಿ ಬಂದಿದೆ ಮಾರ್ಕೆಟ್ನಲ್ಲಿ. ಸೊ ಇದನ್ನು ಬಿಟ್ಟು ಅಂತ ನೋಡೋದಾದರೆ ಅಪ್ಕಮಿಂಗ್ IPOಗಳು ಯಾವುದೂ ಇಲ್ಲ. ಮೇನ್ಲೈನ್ IPO ಕೂಡ ಯಾವುದೂ ನಡೀತಾ ಇಲ್ಲ. ಸೊ IPOಗಳದ್ದು ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಜೊತೆಗೆ ಎಕನಾಮಿಕ್ ಕ್ಯಾಲೆಂಡರ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಸದ್ಯಕ್ಕೆ ಯಾವುದೋ ಗ್ಲೋಬಲಲ್ಲಿ ಯಾವುದೋ ನ್ಯೂಸ್ ಅಂತದ್ದು ಏನೂ ಕಾಣಿಸ್ತಾ ಇಲ್ಲ. ಇಂಡೋನೇಷ್ಯಾ, ಜರ್ಮನಿ, ಫಿಲಿಪೈನ್ಸ್ದೆಲ್ಲ ಇದೆ, ಅದು ಬಿಟ್ಟರೆ ಯಾವುದೂ ಇಲ್ಲ. ಸೊ ನ್ಯೂಸ್ ಸ್ಪೆಸಿಫಿಕ್ ಅಂತ ಮಾತಾಡೋದಾದರೆ ಕೆಲವೊಂದು ನ್ಯೂಸ್ಗಳಿತ್ತು. ಒಂದು ನಂದಿನಿ ಬ್ರ್ಯಾಂಡ್ ಏನಿದೆ ಅದನ್ನ ಇವಾಗ ಗ್ಲೋಬಲ್ ಲೆವೆಲಲ್ಲಿ ತೊಗೊಂಡೋಗ್ಬೇಕು, RCB ಜರ್ಸಿ ಮೇಲೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಆಫ್ಕೋರ್ಸ್ ಬಿಡ್ಡಿಂಗು ಅದೆಲ್ಲ ನಡೀತಾ ಇರುತ್ತೆ. ಅದೇನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಗ್ರಾಕ್ ಕಂಪನಿ ಮೇಲೆ ಯಾರೊಬ್ಬರು ಒಂದು ಕೇಸ್ ಹಾಕ್ಬಿಟ್ಟಿದ್ದಾರೆ. ಅದು ಮಿಸ್ಯೂಸ್ ಆಗ್ತಾ ಇದೆ, ಆಬ್ಸೀನ್ ಕಂಟೆಂಟ್ಗೆ ಯೂಸ್ ಮಾಡ್ತಾ ಇದ್ದಾರೆ ಎಕ್ಸಲ್ಲಿ ಅಂತ. ಅದು ನೋಡೋಣ ಏನಾಗುತ್ತೆ ಅಂತ. ಜೊತೆಗೆ ಗೌರ್ಮೆಂಟು ಫಸ್ಟ್ ಟೈಮ್ ಒಂದು ಕಾಂಪ್ರಹೆನ್ಸಿವ್ ಟೆಕ್ಸ್ಟೈಲ್ ಸೆಕ್ಟರ್ ಸರ್ವೆ ಮಾಡೋಕ್ಕೆ ಅಂತ ಹೊರಟಿದ್ದಾರಂತೆ. ನೋಡೋಣ ಅದರಿಂದ ಕ್ರೆಡಿಟ್ ಆಕ್ಸೆಸ್ ಯಾವ ಥರ ಇದೆ, ಲೋನ್ ರೀಪೇಮೆಂಟ್ ಯಾವ ರೀತಿ ನಡೀತಾ ಇದೆ ಟೆಕ್ಸ್ಟೈಲ್ ಸೆಕ್ಟರಲ್ಲಿ, ಮತ್ತು ಗ್ಲೋಬಲಲ್ಲಿ ಎಷ್ಟು ಇಂಟಿಗ್ರೇಟ್ ಆಗಿದ್ದೀವಿ ಅದೆಲ್ಲ
ಒಂದು ಮಾಹಿತಿ ಬರ್ತಾ ಹೋಗುತ್ತೆ. ಟೆಕ್ಸ್ಟೈಲ್ ಸೆಕ್ಟರ್ಗೆ ಅದೊಂದು ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗ್ಬೋದು. ಜೊತೆಗೆ ಇಂಡಿಯಾದಲ್ಲಿ ಸೈಬರ್ ಸ್ಕ್ಯಾಮಿಂದ ಆಲ್ಮೋಸ್ಟ್ 6 ವರ್ಷದಲ್ಲಿ 52,976 ಕೋಟಿ ಅಷ್ಟಕ್ಕಿಂತ ಜಾಸ್ತಿ ಒಂದು ಆಗಿದೆ ಅಂತ ಬಂದಿದೆ ಸೈಬರ್ ಕ್ರೈಮ್ಗಳು. ಹಾಗಾಗಿ ದಯವಿಟ್ಟು ಸೈಬರ್ ಸ್ಕ್ಯಾಮ್ಗಳು ಆಗ್ತಾ ಇದ್ದಾಗ ಹುಷಾರಾಗಿರಿ. ಯಾರ್ಯಾರು ದುಡ್ಡು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂತಂದಾಗ ಅಥವಾ ಯಾವುದೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀವಿ ಅಂದಾಗ ತುಂಬ ಹುಷಾರಾಗಿರಬೇಕು. ಜೊತೆಗೆ ಗಿಗ್ ವರ್ಕರ್ಸ್ ಏನು ಇವಾಗ ಡೆಲಿವರಿ ಪಾರ್ಟ್ನರ್ಸ್ ಅಂತ ಕರೀತಾರಲ್ವ, ಈಗ ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್ಟು ಈ ಥರದ್ದೆಲ್ಲ ಇದ್ದಾರಲ್ಲ, ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲ ಇವ್ರದ್ದು ಸ್ಟ್ರೈಕ್ ನಡೆಯುತ್ತೆ ಡಿಸೆಂಬರ್ 31 ಅಂತ ಹೇಳಿದರು ಕಂಪ್ನಿಗಳು. ಅವತ್ತು ಸ್ಟ್ರೈಕ್ ಮಾಡಿಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ದುಡ್ಡನ್ನ ಜಾಸ್ತಿ ಕೊಟ್ಬಿಟ್ಟು ಕೆಲಸ ಮಾಡಿ ಅಂತೆಲ್ಲ ಹೇಳಿದರು. ಈಗ ತುಂಬ ಪ್ರೆಷರ್ ಬಂದಿತ್ತು. ಅವ್ರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೀರಾ ನೀವು, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇದೆಯಾ ನಿಮಗೆ, ಅವ್ರಿಗೆ PF ಎಲಿಜಿಬಿಲಿಟಿ ಇರುತ್ತೆ ಅವ್ರಿಗೆ. ಜೊತೆಗೆ ಅವ್ರಿಗೆ ಪ್ರೆಷರ್ ಇರಲ್ವಾ, ಇಷ್ಟು 10 ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ, ಈ ಥರ ಎಲ್ಲ ಸುಮಾರು ಪ್ರಶ್ನೆಗಳು ಕೇಳೋಕ್ಕಾಗಿತ್ತು. ಅದಕ್ಕೆ ಎಟರ್ನಲ್ CEO ಯಾರು ಝೊಮ್ಯಾಟೊ CEO ಅವರು ಒಂದಿಷ್ಟು ಆನ್ಸರ್ನ ಕೊಟ್ಟಿದ್ರು. ಇಲ್ಲ ಆ ಥರ ಏನೂ ಇರಲ್ಲ ಅವ್ರಿಗೆ. ಇನ್ಫ್ಯಾಕ್ಟ್ ಆ್ಯಪಲ್ಲಿ ಟೈಮರ್ ಕೂಡ ಇರೋದಿಲ್ಲ. ನಮ್ಮ ಹತ್ರ ತುಂಬ ಸ್ಟೋರ್ಸ್ಗಳಿದೆ, ಏನೇ ಇದ್ದರೂ 2 ಕಿಲೋಮೀಟರ್ ರೇಡಿಯಸ್ಸಿಂದನೇ ಬರ್ತಾ ಹೋಗುತ್ತೆ, 15 ಕಿಲೋಮೀಟರ್ ಮೇಲೆ ಅವ್ರು ಓಡಿಸಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಈಗ ಡೇಟಾ ರಿಲೀಸ್ ಮಾಡಿ ಎಷ್ಟು ಪೇ ಮಾಡಿದ್ದೀರಾ ಆನ್ ಆನ್ ಆ್ಯಾವ್ರೇಜು ಪರ್ ಅವರಿಗೆ ಎಷ್ಟು ಪೇ ಮಾಡಿದ್ದೀರಾ ಅಂತ ಕೇಳಿದರು. ಅದಕ್ಕೆ ಈಗ $102 ನಾವು ಪೇ ಮಾಡಿದ್ವಿ ಅಂತ ಅವರು ಆ ಮಾಹಿತಿಯನ್ನು ಕೂಡ ಶೇರ್ ಮಾಡಿದರು. ಬಟ್ ಇವಾಗ ಒಂದು ಹೊಸ ರೂಲ್ಸ್ನ ತರಕ್ಕೆ ಹೊರಟಿದ್ದಾರೆ. ಅದ್ರ ಪ್ರಕಾರ ಅವರು ಗಿಗ್ ವರ್ಕರ್ಸ್ಗೆಲ್ಲ ಐ ಥಿಂಕ್ 180 ಡೇಸ್ ಏನೋ ಆ ಪೀರಿಯಡಲ್ಲಿ ಅವರು ಇರ್ಬೋದು. ಅದಾದಮೇಲೆ ಅವರಿಗೆ ಜಾಸ್ತಿ ಯೂಸ್ ಮಾಡ್ಕೊಳಂಗಿಲ್ಲ ಅಂತ ಬಂದಿದೆ. ನೋಡಿ, ಅದು ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ ಯಾವ ರೀತಿ ಅಂತ. ಬಟ್ ಪರ್ಸ್ನಲಿ ನಾನು ಕೇಳೋದಾದರೆ 10 ಮಿನಿಟ್ ಡೆಲಿವರಿ ನಮ್ಮನ್ನ ಸುಮ್ಮನೆ ಕಂಡುಕೊಂಡಿದ್ದಕ್ಕೆಲ್ಲ ನಾವು 90 ಡೇ ಥ್ರೆಶೋಲ್ಡ್ನ ಸೆಟ್ ಮಾಡಿದ್ದಾರೆ. ಒಂದು ಹೊಸ ಒಂದು ಫ್ರೇಮ್ವರ್ಕ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಲೇಬರ್ ಮಿನಿಸ್ಟ್ರಿ. ನೋಡೋಣ ಅದೇನಾಗುತ್ತೆ ಅಂತ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಫಸ್ಟ್ ಆಫ್ ಆಲ್ ಅವರಿಗೆ ರೋಡ್ ಸೆನ್ಸ್ ಅನ್ನೋದು ಹೊರಟೋಗ್ಬಿಡುತ್ತೆ. ಇವ್ರು ಹೇಳ್ತಾರೆ ಏನೂ ಇರಲ್ಲ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು ಅಂತ. ಬಟ್ ಎಲ್ಲರೂ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಝೊಮ್ಯಾಟೋದವ್ರು ಮಾಡ್ತಿರ್ಬೋದು, ಬಟ್ ಎಲ್ಲರದು ಹಾಗೆ ಇದೆಯಾ, ಇಲ್ಲ. ಸೊ ಅವ್ರು ಇಷ್ಟರಲ್ಲೇ ಡೆಲಿವರ್ ಮಾಡಬೇಕು, ಇಲ್ಲಾಂದರೆ ಪೆನಾಲ್ಟಿ, ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ. ಹಾಗಾಗಿ ಹೇಗಂದ್ರೆ ಹಾಗೆ ಓಡಿಸ್ತಾ ಇರ್ತಾರೆ. ಅದರಿಂದ ಬೇರೆಯವ್ರಿಗೂ ಕೂಡ ಅಪಾಯ, ಅವ್ರಿಗೂ ಕೂಡ ಅಪಾಯ. ಆಯಿತಾ, ಏನು ಅವ್ರಿಗೆ ಕೊಡೋದು ಇನ್ಸೆಂಟಿವ್ ಅಷ್ಟಿಷ್ಟರಲ್ಲೇ ಇರುತ್ತೆ. ಅಷ್ಟಕ್ಕೋಸ್ಕರ ಅಷ್ಟೊಂದು ಪ್ರೆಷರಲ್ಲಿ ಅವ್ರು ಕೆಲಸ ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಏನೂ ಕೂಡ ಇರೋದಿಲ್ಲ ಅವರಿಗೆ. ಸೊ ಹಾಗಾಗಿ ಮತ್ತು ಲೇಬರ್ ಆ್ಯಸ್ ಅ ಮಾರ್ಕೆಟ್ ಇಂಡಿಯಾದಲ್ಲಿ ತುಂಬ ಒಂಥರ ಚೀಪ್ ಲೆವೆಲ್ ವರ್ಕ್ ಥರ ಇದೆ ಲೇಬರ್ ಮಾರ್ಕೆಟ್. ಆಯಿತಾ, ಯಾಕೆಂದರೆ ಇಲ್ಲಿ ಪಾಪ್ಯುಲೇಷನ್ ಅಷ್ಟಿದೆ, ಈ ಥರ ಎಲ್ಲ ಇರ್ಬೋದು. ಬಟ್ ನಿಮಗೆ US ಅಲ್ಲೆಲ್ಲ ಈ ಥರ ಒನ್ ಡೇ ಡೆಲಿವರಿನೇ ಲಕ್ಸುರಿ. 10 ನಿಮಿಷದ ಬಿಟ್ಟಾಕಿ ಒನ್ ಡೇ ಡೆಲಿವರಿನೇ ಆಗಲ್ಲ ಅಲ್ಲಿ. ಯಾಕೆ ಅಂತಂದರೆ ಲೇಬರ್ ಕಾಸ್ಟು ಸಿಕ್ಕಾಬಿಟ್ಟೆ ಜಾಸ್ತಿ. ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಯುರೋಪು, US ಎಲ್ಲ ಕಡೆನೂ ಅಷ್ಟೇ. ಜನ ಏನು ಮಾಡ್ತಾರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ, ಅವರೇ ಅಂಗಡಿಗೆ ಹೋಗಿ ತೊಗೊಂಬರ್ತಾರೆ. ಯಾಕಂದರೆ ಅದು ಚೀಪ್ ವರ್ಕೌಟ್ ಆಗುತ್ತೆ. ಡೆಲಿವರಿನೇ ಬೇಕು ಮನೆಗೆ ಅಂತಂದರೆ ಅದಕ್ಕೆ ಡೆಲಿವರಿ ಕಾಸ್ಟು ತುಂಬ ಇರುತ್ತೆ. ಅವ್ರಿಗೆ ಲೇಬರ್ಗೆ ತುಂಬ ಜಾಸ್ತಿ ಕೊಡ್ತಾ ಹೋಗಬೇಕು. ಜೊತೆಗೆ ಈ ಥರ 10 ನಿಮಿಷ ಡೆಲಿವರಿ, ಒಂದೇ ಡೆಲಿವರಿ, ಅಲ್ಲೆಲ್ಲ ಜನಸಂಖ್ಯೆ ಕಮ್ಮಿ, ಟ್ರಾಫಿಕ್ ಕಮ್ಮಿ, ಆರಾಮಾಗಿ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಮತ್ತು ಸ್ಪೆಂಡಿಂಗ್ ಮಾಡೋರು ಜಾಸ್ತಿ ಅಂತ. ಬಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಕಾಸ್ಟ್ ವರ್ಕೌಟ್ ಆಗಲ್ಲ. ಇಲ್ಲಿಗೆ ಏನು ಒಂದು $100 ಪರ್ ಅವರ್ ಅಂದರೆ ಇಲ್ಲಿ ಕೆಲಸ ಮಾಡಿಬಿಡ್ತಾರೆ. ಅಲ್ಲಿ ಹಂಗೆ ಮಾಡೋದಿಲ್ಲ. ಅಲ್ಲಿ ಪ್ಲಂಬರ್ ಆಗಿರ್ಬೋದು, ಮನೆಗೆ ನೀರಿನ ಕೆಲಸ ಮಾಡೋರು ಬಂದಿರ್ಬೋದು, ಈ ಥರ ಏನು ಇಲ್ಲಿ ಎಲೆಕ್ಟ್ರಿಷಿಯನ್ ಆಗಿರ್ಬೋದು. ಒಂದು ನೋಡಿ, AI ಮತ್ತೊಂದು ಬಂದ್ರೂ ಈ ಥರ ನೀಶೆ ಸ್ಕಿಲ್ಸ್ಗಳಂತ ಇರುತ್ತಲ್ಲ, ಇದು ಯಾವತ್ತೂ ಅದು ಹಾಗೇ ಇರುತ್ತದು. ಸೊ ಅಂಥ ಸ್ಕಿಲ್ಗಳಿಗೆ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಅಲ್ಲಿ ಆ್ಯಕ್ಚುಲಿ ಅವರೇ ತುಂಬ ಒಂದು ಲಕ್ಸುರಿಯಾಗಿ ಬರ್ತಾ ಇರ್ತಾರೆ. ಯಾರೋ ಹೇಳ್ತಾ ಇದ್ರು, ದೊಡ್ಡ ಇದ್ರ ಕಾರಲ್ಲಿ ಬಂದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅಂತ. ಅಂದರೆ ಅಷ್ಟು ಆ ಥರ ಒಂದು ಡಿಗ್ನಿಟಿನೂ ಕೂಡ ಉಳಿಸ್ಕೊಟ್ಟಿದ್ದಾರೆ. ಮತ್ತು ಪ್ರೊಟೆಕ್ಷನ್ ಕೂಡ ಆ ರೀತಿ ಇದೆ. ಇಲ್ಲಿ ಯಾವುದೋ ಒಂದು ಆನ್ಲೈನ್ ನೀವು ಏನೋ ಆರ್ಡರ್ ಮಾಡ್ತಾರೆ, ಒಂದು ವಾಷಿಂಗ್ ಮಿಷಿನು, ಮತ್ತೊಂದು ಏನೋ ಒಂದು ಫ್ರಿಡ್ಜ್ ಏನಾರು ತಂದರೆ ಬೆನ್ ಮೇಲೆ ಹತ್ಕೊಂಡ್ಬಿಟ್ಟು ತೊಗೊಂಬರ್ತಾರೆ. ಆಮೇಲೆ ಈ ಗ್ಲಾಸ್ ಕ್ಲೀನ್ ಮಾಡ್ತಾ ಇರ್ತಾರೆ ಕಂಪ್ನಿಗಳದ್ದು. ನೀವು ನೋಡಿರ್ಬೋದು, ಎತ್ತರ ಬಿಲ್ಡಿಂಗು ಏನು ವಿತೌಟ್ ಪ್ರೊಟೆಕ್ಷನ್ ಒಂದೊಂದ್ಸಲ ಹತ್ತಿರ್ತಾರೆ. ಆ ಥರ ಎಲ್ಲ ಮಾಡುವಾಗೇ ಇಲ್ಲ. ತುಂಬ ಒಂದು ಲೇಬರ್ ವಿಷಯದಲ್ಲಿ ಒಂದು ಫೋಕಸ್ಡ್ ಆಗಿದೆ. ಸೊ ಆ ಥರದ್ದು ಕೆಲವೊಂದು ಫ್ರೇಮ್ವರ್ಕ್ಗಳು ಇಲ್ಲೂ ಬರಬೇಕು. ಯಾಕೆಂದರೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಅಂತಲ್ಲ, ಬಟ್ ಸೇಫ್ಟಿ ಇಂಥ ಯಾವ ಥರ ಈ ಥರ ಒಂದು ಹಜಾರ್ಡಸ್ ವರ್ಕ್ ಮಾಡ್ತಿದ್ದಾಗ ಅವ್ರಿಗೇನೋ ನೀವು ಇನ್ಶೂರೆನ್ಸ್ ಕೊಡಲ್ಲ, ಅವ್ರು ಇಷ್ಟೊಂದು ಒಂದು ಹಾರ್ಮ್ಫುಲ್ ಕೆಲಸ ಮಾಡಿಸ್ತೀರಾ ಅಂತಂದರೆ ಹೇಗೆ, ಏನಾರು ಆಯಿತು ಅಂದರೆ ಯಾರು ಹೊಣೆ ಅದಕ್ಕೆ? ಹಾಗಾಗಿ ರೈಟ್ ಕ್ವಶನ್ಸೇ ಕೆಲವೊಂದು. ಸೊ ಇದ್ರ ಬಗ್ಗೆ ಒಂದು ಆಗುತ್ತೆ, ಏನೋ ಒಂದು ಫ್ರೇಮ್ವರ್ಕ್ ಅಂತ ಡೆವಲಪ್ ಆಗುತ್ತೆ. ಅದಾದಮೇಲೆ ನಾವು ನೋಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ಪ್ರತಿಯೊಬ್ಬರು ಏನು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀರಾ ಅದನ್ನ ಮಾಡೋಕ್ಕಿಂತ ಮುಂಚೆ ಹಳೆಯ ಮಿಷನ್ಗಳೇನಿದೆ 23, 24, 25 ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡ್ ಅದನ್ನು ಮುಗಿಸಿರಲೇಬೇಕು. ಅದಾದಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಬಂದಾಗ ಒಂದು ಇಂಟೆಂಟ್ ಜೊತೆ, ಒಂದು ಉದ್ದೇಶದ ಜೊತೆಗೆ, ಒಂದು ಗುರಿ ಜೊತೆಗೆ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋದು ಈ ವರ್ಷದ ಮಿಷನ್ ಆಗಿತ್ತು. ಅದ್ರ ಬಗ್ಗೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಕೊಟ್ಟಿರ್ತೀನಿ. ನೀವು ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.